Hello NEET aspirants, welcome to Elegant Electronics. ಈ ವಿಡಿಯೋದಲ್ಲಿ NEET 2025 ರೌಂಡ್ 1 ಪ್ರೊವಿಷನಲ್ ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡೋಣ. ಹಾಗೆ ಅದರ ಜೊತೆಗೆ ಮಾರ್ಕ್ ಕಟ್ ಆಫ್ ಸಹ ಕಂಪೇರ್ ಮಾಡ್ಕೊಳ್ಳೋಣ. ನಿಮಗೆ ಮೊದಲೇ ಹೇಳಿದ್ದೆ ರೌಂಡ್ 1 ನಲ್ಲಿ ಖಂಡಿತ ಮಾರ್ಕ್ ಗಿಂತ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ನೋಡಬಹುದು ಸ್ಲೈಟ್ ಆಗಿ ಇನ್ಕ್ರೀಸ್ ಅಂತೂ ಖಂಡಿತ ಆಗಿದೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಒಂದಷ್ಟು ಜನ ಮಾರ್ಕ್ ರೌಂಡ್ ವರೆಗೂ ಆಪ್ಷನ್ ಎಂಟ್ರಿ ಮಾಡಿರೋದಿಲ್ಲ ಕೆಲವು ಕಾಲೇಜುಗಳನ್ನ. ಸೊ ಅವ್ರಿಗೆ ಮಾರ್ಕ್ ಅಲ್ಲಿ ಒಂದು ಇಂಡಿಕೇಶನ್ ಸಿಗುತ್ತೆ, ಓ ನಮ್ಗೆ ಈ ತರ ಸಿಗೋದಿಲ್ಲ ಹಾಗೆ ಹೀಗೆ ಅಂತ. ಆಗ ಆ ಕಾಲೇಜುಗಳನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಕಟ್ ಆಫ್ ಯಾವಾಗ್ಲೂ ಸ್ವಲ್ಪ ಇನ್ಕ್ರೀಸ್ ಆಗೇ ಆಗುತ್ತೆ ರೌಂಡ್ 1ಗೆ. ಬಟ್ ಧೃತಿಗೆಡಬೇಡಿ, ರೌಂಡ್ 2ಗೆ ಖಂಡಿತ ಕಟ್ ಆಫ್ ಡ್ರಾಪ್ ಆಗೇ ಆಗುತ್ತೆ. ಸೊ ಡೋಂಟ್ ಲೂಸ್ ಹೋಪ್ಸ್. ನೋಡ್ತಾ ಹೋಗೋಣ. 1G ಕ್ಯಾಟಗರಿಯಲ್ಲಿ ಮಾರ್ಕ್ ಅಲ್ಲಿ 85,892 ಇತ್ತು. ಇಲ್ಲಿ ನೋಡಿ 85,377ಗೆ ನಿಂತಿದೆ. ಸೊ 1G ಕ್ಯಾಟಗರಿಯಲ್ಲಿ ಸ್ವಲ್ಪ ಜನ ಹುಡುಗರಿಗೆ ಸೀಟ್ ಮಿಸ್ ಆಗಿರುತ್ತೆ. 1G ಕ್ಯಾಟಗರಿಯಲ್ಲಿ SR ಪಾಟೀಲ್ ಅಲ್ಲಿ 85,892 ಇದ್ದಿದ್ದು, ಬಟ್ ರೌಂಡ್ 1 ಬರೋಷ್ಟರಲ್ಲಿ 85,377ಗೆ ನಿಂತಿದೆ. ಇಲ್ಲಿ ಆಲ್ ಅಮೀನ್ ಅಲ್ಲಿ ನಿಂತಿದೆ. 1G ಆದ್ಮೇಲೆ 2AGಗೆ ಹೋಗೋಣ. 81,160 ಇತ್ತು JGMMC ಯಲ್ಲಿ 6 ಲಕ್ಷ ಫೀಸು. ಬಟ್ ಈಗ ನೋಡಿ 81,160 ಇಂದ ಕಟ್ ಆಫ್ ಇನ್ಕ್ರೀಸ್ ಆಗಿದ್ದು 79,300ಗೆ ಸೇಮ್ ಕಾಲೇಜು JGMMC. ಯಾಕೆಂದ್ರೆ ಅಲ್ಲಿ ಫೀಸ್ ಜಾಸ್ತಿ. 2BG ಕ್ಯಾಟಗರಿಯಲ್ಲಿ 62,751 SR ಪಾಟೀಲ್ ಅಲ್ಲಿ ಇತ್ತು. ರೌಂಡ್ 1 ಪ್ರಾವಿಷನಲ್ ಅಲ್ಲಿ 62,377. ಸ್ವಲ್ಪ ಕಟ್ ಆಫ್ ಇನ್ಕ್ರೀಸ್ ಆಯಿತು. ಬಟ್ ಸಿಕ್ಕಿದ್ದ ಸೀಟು ಫ್ರೀ ಸೀಟು, ಝೀರೋ ಫೀಸು. ಶ್ರೀ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜು, ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ. 3AGಯಲ್ಲಿ 60,755 ಇತ್ತು SR ಪಾಟೀಲ್ ಅಲ್ಲಿ ಮಾರ್ಕ್ ಅಲ್ಲಿ. ಫಸ್ಟ್ ರೌಂಡ್ ಪ್ರಾವಿಷನಲ್ ಬಂದ ತಕ್ಷಣ ಕಟ್ ಆಫ್ ಸ್ವಲ್ಪ ಇನ್ಕ್ರೀಸ್ ಆಗಿ 60,755ರಿಂದ 59,981. ಬಟ್ ಕಾಲೇಜು ಲಾಸ್ಟ್ ಕಾಲೇಜ್ ಆಗಿದ್ದು ಆಲ್ ಅಮೀನ್. 3BGಯಲ್ಲಿ 62,410ಗೆ ಮಾರ್ಕ್ ಅಲ್ಲಿ ಇಂಡಿಕೇಶನ್ ಸಿಕ್ಕಿತ್ತು ಕನ್ನಚೂರಲ್ಲಿ ಸಿಗುತ್ತೆ ಅಂತ. ಬಟ್ ರೌಂಡ್ 1 ಪ್ರಾವಿಷನಲ್ ಸಿಕ್ಕಿದ್ದು 42,149ಗೆ ಕಾಲೇಜು JGMMC. ಫೀಸು 6.5 ಲಕ್ಷ. ಇದಾದ ಮೇಲೆ ಮೋಸ್ಟ್ ಇಂಪಾರ್ಟೆಂಟು ಜನರಲ್ ಮೆರಿಟ್, ಯಾಕೆಂದ್ರೆ ಅಲ್ಲೇ ಜಾಸ್ತಿ ಸೀಟ್ಸ್ ಇರೋದು. ಜನರಲ್ ಮೆರಿಟ್ ಅಲ್ಲಿ 60,852 ಇತ್ತು JGMMC ಯಲ್ಲಿ. ಬಟ್ ಈ ರೌಂಡ್ ಅಲ್ಲಿ ರೌಂಡ್ 1 ಪ್ರಾವಿಷನಲ್ ಅಲ್ಲಿ 60,728 ಸ್ಲೈಟ್ ಕಟ್ ಆಫ್ ಇನ್ಕ್ರೀಸ್ ಆಗಿ ಅದೇ ಕಾಲೇಜಲ್ಲೇ ನಿಂತಿದೆ JGMMC ಯಲ್ಲಿ. 60,852, 728. ಅಲ್ಲೂ ಒಂದಷ್ಟು ಜನಕ್ಕೆ ಸೀಟು ಮಿಸ್ ಆಗಿರುತ್ತೆ. ಸೊ ಇದು ಹೈಯರ್ ಫೀಸ್ ಆಯಿತು, 6 ಲಕ್ಷ ಆಯಿತು. ಎಲ್ಲಿ ನಿಮಗೆ 1.5 ಲಕ್ಷದ ಸಿಕ್ಕಿದೆ ಅಂದರೆ ಆಲ್ ಅಮೀನಲ್ಲಿ 58,957 ನಿಂತಿದೆ ಆಲ್ ಅಮೀನಲ್ಲಿ. ಬಟ್ ಮಾರ್ಕ್ ಅಲ್ಲಿ ಅದು ಹೇಳ್ತಾ ಇತ್ತು 60,263 ಬಂದಿರೋರ್ಗು SR ಪಾಟೀಲ್ ಅಲ್ಲಿ ಸಿಗಬಹುದು ಅಂತ ತೋರಿಸ್ತಿತ್ತು. ಬಟ್ ರೌಂಡ್ 1 ಪ್ರಾವಿಷನಲ್ ಅಲ್ಲಿ ಸಿಕ್ಕಿರೋದು 58,957 ಆಲ್ ಅಮೀನ್ ಅಲ್ಲಿ. ಸೊ 1.5 ಲಕ್ಷದ ಫೀಸು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಈಗ ನಿಂತಿರೋದು 58,957. ನೋಡೋಣ ರೌಂಡ್ 2ಗೆ ಎಷ್ಟು ಕಟ್ ಆಫ್ ಡ್ರಾಪ್ ಆಗಿ ಎಲ್ಲಿ ನಿಲ್ಲಬಹುದು ಅಂತ. ಅದೇ JGMMC ಅಲ್ಲಿ ಆದರೆ 60,728ರಲ್ಲಿ ನಿಂತಿದೆ. ನೋಡೋಣ ಎಲ್ಲಿವರೆಗೂ ಹೋಗಬಹುದು ಸೆಕೆಂಡ್ ರೌಂಡ್ ಅಲ್ಲಿ ಅಂತ. SCGಯಲ್ಲಿ 2,13,460 JGMMC ಯಲ್ಲಿತ್ತು. ಇಲ್ಲೂ ಸ್ವಲ್ಪ ಕಟ್ ಆಫ್ ಇನ್ಕ್ರೀಸ್ ಆಗಿ 2,11,587ಕ್ಕೆ ನಿಂತಿದೆ ಸೇಮ್ ಕಾಲೇಜಲ್ಲಿ. STG 2,251 ಇತ್ತು ಶ್ರೀನಿವಾಸದಲ್ಲಿ. ಬಟ್ ರೌಂಡ್ 1 ಪ್ರಾವಿಷನಲ್ ಹೋಗಿ ನಿಂತಿದ್ದು 1,98,134 ಕನ್ನಚೂರ್ ಮೆಡಿಕಲ್ ಕಾಲೇಜಲ್ಲಿ. So this is the round 1 provisional cutoff of 1G, 2AG, 2BG, 3AG, 3BG general merit, SCG and STG along with the colleges. But don't lose hopes. round 2ಗೆ cutoff ಖಂಡಿತ ಡ್ರಾಪ್ ಆಗೇ ಆಗುತ್ತೆ. ಯಾಕೆ ಅಂದರೆ ಇನ್ನು MCC ರಿಸಲ್ಟ್ಸ್ ಅನೌನ್ಸ್ ಮಾಡಿಲ್ಲ. ಅಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದಾಗ ಅಲ್ಲೇನಾದರೂ ತುಂಬ ಇಷ್ಟ ಆಯಿತು ಟಾಪ್ ಹೈ ಸ್ಕೋರರ್ ಸ್ಟೂಡೆಂಟ್ಸ್ಗೆ ಅಂದರೆ ಅವರೆಲ್ಲ BMC, MMC, ಅಟಲ್ ಬಿಹಾರಿ ವಾಜಪೇಯಿ ಬಿಟ್ಟು ಏಮ್ಸ್, ಜಿಪ್ಮರ್ ಕಡೆ ಹೊರಡ್ತಾರೆ. ಅವ್ರು ಹೋದಾಗ ನೀಟಾಗಿ ಕೆಳಗಡೆ ಎಲ್ಲ ಇರೋ ಕಾಲೇಜುಗಳೆಲ್ಲ ಸ್ವಲ್ಪ ಮೇಲಕ್ಕೆ ಶಿಫ್ಟ್ ಆಗ್ತಾರೆ. ಹಾಗೆ ನಿಮ್ಮ ಲಕ್ ಚೆನ್ನಾಗಿದ್ರೆ ನಿಮ್ಗೆ ಮೊದಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಒಂದಷ್ಟು ಕಾಲೇಜಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲೇ ಒಂದಷ್ಟು ಸೀಟ್ಸ್ ಎಲ್ಲ ಆ್ಯಡ್ ಆದರೆ ಖಂಡಿತ ಕಟ್ ಆಫು
ಲಾಸ್ಟ್ ಇಯರ್ ಹತ್ರನೇ ಬಂದು ನಿಂತ್ಕೊಳ್ಳೋ ಸಾಧ್ಯತೆ ಇದೆ. ಯಾಕೆಂದರೆ ಜನರಲ್ ಮೆರಿಟಲ್ಲಿ ಆಲ್ರೆಡಿ 60,000ದಲ್ಲಿದೆ. ಸೊ ಈ ಥರ ಎಲ್ಲ ಶಿಫ್ಟ್ ಆಗಿ ಆಲ್ ಇಂಡಿಯಾ ಕೋಟಾಗೆಲ್ಲ ಶಿಫ್ಟ್ ಆಗಿ ಆಮೇಲೆ ಒಂದಷ್ಟು ಸೀಟ್ಸ್ ಎಲ್ಲ ಆ್ಯಡ್ ಆದರೆ ಖಂಡಿತ 70,000 ದಾಟಬಹುದು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ರೌಂಡ್ 1 ರಿಯಲ್ ಅಲಾಟ್ಮೆಂಟ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.